ಮಾತುಗಳನ್ನು ನಮ್ಮ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಮಾಸ್ರೆಡ್ಡಿ ಸರ್ ಮಾತಾಡಬೇಕಂತ ಅವ್ರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ 22/9/2025ರಿಂದ 7/10/2025ರವರೆಗೆ ಹಮ್ಮಿಕೊಂಡಂಥ ಈ ಒಂದು ಗಣತಿ ಕಾರ್ಯದಲ್ಲಿ ದಿನಾಂಕ 22ರಿಂದ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಶಿಕ್ಷಕರು ಎದುರಿಸ್ತಾ ಇದ್ದಾರೆ. ಶಿಕ್ಷಕರು ಗಣತಿ ಕಾರ್ಯಕ್ಕೆ ಹೋದಾಗ ಅಲ್ಲೇ ಸರಿಯಾದ ಒಂದು ಲೊಕೇಶನ್ನು ಆ ಮನೆ ಸಿಗ್ತಾ ಇಲ್ಲ, ಹಾಗೂ ಮನೆ ಮುಖ್ಯಸ್ಥರ ಹೆಸರು ನಮಗೆ ಲಭ್ಯವಾಗ್ತಾ ಇಲ್ಲ. ಜೊತೆಗೆ ಆ ಆ್ಯಪು ಸರಿಯಾಗಿ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ. ಡೌನ್ಲೋಡ್ ಆದರೂ ಕೂಡ ಮುಂದಿನ ಕಾರ್ಯವನ್ನು ಮಾಡಲು 3 ದಿನಗಳಿಂದ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಔಷಧ ಕುರಿತು ಈಗಾಗಲೇ ನಾವು ತಹಸೀಲ್ದಾರ್ ಸಾಹೇಬ್ರ ಜೊತೆಗೆ ನಿನ್ನೆ ಮೊನ್ನೆನೂ ಚರ್ಚಿಸಿದ್ದೀವಿ. ಜೊತೆಗೆ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರು ಯಾವ ಸ್ಥಳದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತಕ್ಕಂಥದ್ದು ಒಂದು ನಮ್ಮ ಬಹುಮುಖ್ಯ ಬೇಡಿಕೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ನಮ್ಮ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ಕೆ ನಿಯೋಜಿಸಿದ್ದಾರೆ. ಜೊತೆಗೆ ಬೇರೆ ಇಲಾಖೆಯಿಂದ ಸ್ವಲ್ಪ ಜನ ಅಧಿಕಾರಿಗಳನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳುವುದು ನಮ್ಮ ಸೂಕ್ತ ಅಂತಕ್ಕಂಥ ಜೊತೆಗೆ BLO ಕಾರ್ಯನಿರ್ವಹಿಸುವಂಥ ಶಿಕ್ಷಕರನ್ನು ಈಗಾಗಲೇ ಕೈ ಬಿಡುವಂತೆ ನಮ್ಮ ವಿನಂತಿಸಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಆದಷ್ಟು BLO ಶಿಕ್ಷಕರನ್ನು ಈ ಒಂದು ಗಣತಿ ಕಾರ್ಯದಿಂದ ಕೈ ಬಿಡಲು ಆದೇಶವಾದ ಪ್ರಯುಕ್ತ ಇನ್ನೂ ನಮ್ಮ ತಾಲೂಕಿನಲ್ಲಿ ಸುಮಾರು 10-12 ಜನ ಶಿಕ್ಷಕರನ್ನು ಆ ಗಣತಿ ಕಾರ್ಯಕ್ಕೆ ತಾವು BLO ಶಿಕ್ಷಕರನ್ನ ಬಳಸಿಕೊಂಡಿದ್ದೀರಿ. ಅವರನ್ನು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ, ಈಗಾಗಲೇ ಆ ಗಣತಿ ಸಮಯದಲ್ಲಿ ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನ ಶಿಕ್ಷಕರು ತಾವು ಎದುರಿಸ್ತಾ ಇದ್ದೀರಿ. ಆ ಎಲ್ಲ ಸಮಸ್ಯೆಗಳಿಗೆ ಮಾನ್ಯರು ನಮಗೆ ಮಾರ್ಗದರ್ಶನ ನೀಡಬೇಕು. ಜೊತೆಗೆ ಈ ಒಂದು ಗಣತಿ ಕಾರ್ಯವನ್ನು ಅತ್ಯಂತ ಖುಷಿಯಾಗಿ ಪ್ರಾರಂಭ ಮಾಡಕ್ಕೆ ಹೋದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ತೊಂದರೆ ಆದವು. ಪ್ರತಿ ಸಮಸ್ಯೆಗಳನ್ನು ಗಣತಿ ಸಾಹೇಬರು ಸೋಮವಾರದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸಲು ಆ ತಂತ್ರಾಂಶವನ್ನು ಸರಿಪಡಿಸಿ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಮ್ಮ ಇಳಕಲ್ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ನಾನು ವಿನಂತಿಸಿಕೊಳ್ತೀನಿ. ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಜೊತೆಗೆ ಮಾನ್ಯ BCM ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಲಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಸ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ತಾವು ಸಹ ನಿನ್ನೆ ದಿನ ಫೀಲ್ಡಿಗೆ ಹೋದಾಗೂ ಸಹ ಕೆಲವೊಂದು 1.5 ತಾಸು 2 ತಾಸು ಕುಂತರೂ ಸಹ ಆ ಸರ್ವರ್ ಸಮಸ್ಯೆಯಿಂದ ಲಾಗಿನ್ ಆಗಲಾರದೆ OTP ಬರಲಾರ್ದಂಥ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಮಗೆ ಅತ್ಯಂತ ಒಂದು ಒಳ್ಳೆ ರೀತಿಯ ಆ್ಯಪನ್ನು ನೀಡಿದ್ದೆ ಆದರೆ ಪ್ರೋಗ್ರೆಸ್ ಕೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದರೆ ಏನೂ ನಮಗೆ ಆ್ಯಪ್ ಓಪನ್ ಮಾಡೋಕ್ಕೇ ಬರ್ತಾ ಇಲ್ಲ. ಪ್ರೋಗ್ರೆಸ್ ಕೇಳಿದರೆ ಎಲ್ಲಿಂದ ನಾವು ಉತ್ತರ ಕೊಡೋಕ್ಕಾಗುತ್ತೆ ಅನ್ನೋದನ್ನು ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ನಾ ಈ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಈಗಾಗಲೇ ಎಲ್ಲ ಕಡೆ ಬಿಟ್ಟರು ಹಾಗೆ BLO ಶಿಕ್ಷಕರು ಇನ್ನೊಂದು 11ರಿಂದ 12 ಜನ BLO ಶಿಕ್ಷಕರು ಇನ್ನೂ ಕಾರ್ಯದಲ್ಲಿದ್ದಾರೆ. ದಯವಿಟ್ಟು ಅವರನ್ನು ಈ ಒಂದು ಕಾರ್ಯದಿಂದ ವಿಮುಕ್ತಗೊಳಿಸ್ರಿ. ಮತ್ತು ಕೆಲವೊಬ್ಬರು ಇನ್ನೂ ಮೇನ್ ರೀಸನ್ ಇರುವಂಥ ಇನ್ನೂ ಯಾರು ನಮ್ಮ ಫಾರ್ ಎಕ್ಸಾಂಪಲ್ ಗಡೆ ಸರ್ ಇದೇ ಒಂದು ಮೇ ಜೂನ್ದಲ್ಲಿ ರಿಟೈರ್ಡ್ ಆಗ್ತಾರೆ. ಅವರು BLO ಕೆಲಸ ಸಹ ಮಾಡಾಕತ್ತಾರೆ. ಇವರು ಸಹ ರಿಟೈರ್ಡ್ ಆಗ್ತಾ ಇದ್ದಾರೆ. ಇಂಥ ರಿಟೈರ್ಡ್ ಆಗುವಂಥ ಶಿಕ್ಷಕರು ಸಹ ಈ ಒಂದು ಕೆಲಸದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಸರಿಯಾಗಿ ಒಂದು ತಾಂತ್ರಿಕ ದೋಷದ ಪರಿಣಾಮವಾಗಿ ಮತ್ತು ಆ ಮೊಬೈಲ್ ಸರಿಯಾಗಿ ವರ್ಕ್ ಮಾಡಲಾರ್ದಕ್ಕೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಯಾವುದೇ ರೀತಿಯ ಒಂದು ವರ್ಕ್ಗಳ ಪ್ರೋಗ್ರೆಸ್ ನಮ್ಮಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ಇವತ್ತಿನೇ ನಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥ ಕಾರ್ಯವನ್ನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮಾಡಬೇಕಂತೇಳಿ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇಳಕಲ್ ಇವರಿಗೆ ಮಾನ್ಯರೇ, ವಿಷಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣತಿ ಕಾರ್ಯದಲ್ಲಿನ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದ ಅನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 22/9/2025ರಿಂದ ಪ್ರಾರಂಭವಾದ ಸಮೀಕ್ಷೆಯು ಮೊಬೈಲ್ ಆ್ಯಪ್ನಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಗಣತಿದಾರರಿಗೆ ಇನ್ನೂ ಗಣತಿಯನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ ಗಣತಿ ಕಾರ್ಯ ಸುಗಮವಾಗಿ ಪ್ರಾರಂಭಿಸಲು ಅನುವು ಮಾಡಿಕೊಡಬೇಕಂತ ವಿನಂತಿಸಲಾಗಿದೆ. ಹಾಗೂ ಈ ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಲು ವಿನಂತಿಸಲಾಗಿದೆ. ಒಂದನೇದ್ದು, ಗಣತಿದಾರರಿಗೆ ಹಂಚಿಕೆ ಮಾಡಲಾದ ಮನೆಗಳು ಬೇರೆ ಬೇರೆ ಪ್ರದೇಶ ಹಾಗೂ ಊರುಗಳಲ್ಲಿ ಇರುವುದರಿಂದ ಸಮೀಕ್ಷೆ ಮಾಡಲು ಗಣತಿದಾರರಿಗೆ ತೊಂದರೆ ಆಗುತ್ತದೆ. ಎರಡನೇದು, ಗಣತಿದಾರರಿಗೆ ಮನೆಪಟ್ಟಿ ನೀಡುವುದರ ಕುರಿತು. ಮೂರನೇದು, BLO ಶಿಕ್ಷಕರನ್ನು ಗಣತಿ ಕಾರ್ಯದಿಂದ ಕೈಬಿಡುವುದು. ನಾಲ್ಕನೇದು, ಶಿಕ್ಷಕರು ಯಾವ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಗಣತಿ ಕಾರ್ಯಕ್ಕೆ ನಿಯೋಜಿಸುವುದು. ಹಾಗೂ ಗಣತಿದಾರರಿಗೆ ನಿಖರವಾದ ಆ ಮನೆಗಳ ಪಟ್ಟಿ ನೀಡಬೇಕಂತ ಶಿಕ್ಷಕರ ಸಂಘದ ಪರವಾಗಿ ನಿಮಗೆ ಮನವಿ ಕೊಡ್ತಾ ಇದ್ದೀವಿ ಸರ್.
ಅದಕ್ಕೋಸ್ಕರ ತಾಲೂಕು ಆಡಳಿತದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಆಮೇಲೆ ಇದರಲ್ಲಿ ಒಂದು 5ರಿಂದ 6 ಇಶ್ಯೂಸ್ ಹೇಳಿದ್ದೀರಿ. ಮೇನ್ ಇಶ್ಯೂ ಇರೋದು ಆ್ಯಪ್ ರಿಲೇಟೆಡ್ ಇದೆ. ಇದು ಬರೀ ಇಳಕಲ್ ತಾಲೂಕಿಗೆ ಅಷ್ಟೇ ಸೀಮಿತ ಅಲ್ಲ, ಕೆಲವೊಂದು ಸ್ಟೇಟ್ ವೈಡ್ ಇರುವಂಥ ಸಮಸ್ಯೆ ಇದೆ. ಅದಕ್ಕೆ ಟೆಕ್ನಿಕಲ್ ಟೀಮ್ ಏನಿದೆಯಲ್ಲ, ನೀವು ಹೇಳಿರುವಂಥ ಅಂಶಗಳೆಲ್ಲ ಬೆಳಗ್ಗೆ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದ್ದಾವೆ. OTP ಬರದೇ ಇರೋದು, ಲಾಗಿನ್ ಆಗದೇ ಇರೋದು, ಅಥವಾ ಒಂದು ಸ್ಥಳ ಇಲ್ಲಿ ನಿಮಗೆ ಕೊಟ್ಟರೆ ಆ ಮನೆಯಲ್ಲೋ ಬೇರೆ ಕಡೆ ತೋರಿಸ್ತಾ ಇರೋದು, ಇಂತಹ ಹಲವಾರು ಏನು ಸಮಸ್ಯೆಗಳಿದಾವಲ್ಲ, ಇದನ್ನು ಟೆಕ್ನಿಕಲ್ ಟೀಮ್ ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. OTP ಬದಲಾಗಿ ODP ಒಂದೇ OTP ಬಂದು ಇಡೀ ದಿನ ಅದನ್ನೇ ಯೂಸ್ ಮಾಡೋ ಥರ ಒಂದು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಳಿದಿದ್ದು ಈಗ BLOಗಳಿಗೆ ತಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ ನಂತರ ಸುಮಾರು ಒಂದು 200 ಜನರಿಗೆ ತೆಗೆದಿದ್ದೀನಿ. 10-12 ಯಾರಿದಾರಲ್ಲ ಅದೊಂದು ಪಟ್ಟಿ ಕೊಟ್ಟರೆ ನಾವು ಅದನ್ನು ಪರ್ಯಾಯ ವ್ಯವಸ್ಥೆಯನ್ನು ಅದನ್ನು ಮಾಡಿಕೊಡ್ತೀನಿ. ಉಳಿದಿದ್ದು ಚಿಕ್ಕ ಪುಟ್ಟ ಏನಿದಾವಲ್ಲ, ಈಗ ಒಂದು ಸಣ್ಣ ಮಗು ಇರೋದು ಅಥವಾ ಹೆಲ್ತ್ ಸಮಸ್ಯೆ ಇಲ್ಲದೆ ಇರೋದು, ಹಿಂಗೆ ಜನರಲ್ ಆಗಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ. ಆ ಪ್ರಾಬ್ಲಮನ್ನು ಇಲ್ಲೇ ಡಿಸ್ಕಸ್ ಮಾಡಿ ನೀವು ಆ ಕಡೆ ಹೋಗ್ಬಿಡ್ತೀರಿ, ನಾನು ಆ ಕಡೆ ಹೋಗ್ಬಿಡ್ತೀನಿ. ಇಂಡಿವಿಜುವಲಿ ನೀವು ಬಂದುಬಿಟ್ಟು ಅದಕ್ಕೆ ವ್ಯಾಲಿಡೇಷನ್ ಕೊಟ್ಟು ಹೋದರೆ ನಾ ಅದನ್ನೇನು ಕನ್ಸಿಡರ್ ಮಾಡೋಕ್ಕೆ ಬರುತ್ತಾ ಅಥವಾ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಅಂತ ನೋಡಿಬಿಟ್ಟು. ಯಾಕಂದರೆ ಎನ್ಯೂಮರೇಟರ್ಸ್ದು ಶಾರ್ಟೇಜ್ ಇದೆ. ಎಲ್ಲ BLOಗಳಿಗೂ ಹಾಕಿದ್ದಿದ್ರೆ ಇದು ಸಮಸ್ಯೆ ಬರ್ತಾ ಇರಲಿಲ್ಲ. ಶಾರ್ಟೇಜ್ ಇರೋದ್ರಿಂದ ನೋಡೋಣ. ಜೆನ್ಯೂನಿಟಿಯನ್ನು ನೋಡ್ಕೊಂಡ್ಬಿಟ್ಟು ನಾನು ಡಿಸಿಷನ್ ತೊಗೊಳ್ತೀನಿ. ನಾನು ಲೈಕ್ ಒಂದು ಶಾರ್ಟಲ್ಲಿ ಎಲ್ಲರಿಗೂ ತೆಗಿತೀನಿ ಅಥವಾ ಎಲ್ಲರಿಗೂ ಹಾಕ್ತೀನಿ ಅಂತ ಹೇಳೋದಿಲ್ಲ. ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ನಾನು ಅಟೆಂಡ್ ಮಾಡಿ ಡಿಸಿಷನ್ ಕೊಡ್ತೀನಿ. ಇಂಡಿವಿಜುವಲ್ ಬಂದಾಗ ಒಂದು ಅಪ್ಲಿಕೇಶನ್ ಕೊಡಿ. ಆಮೇಲೆ ಇದು ಗಣತಿದಾರರಿಗೆ ಮನೆ ಪಟ್ಟಿ ಕೊಡೋದಿದೆಯಲ್ಲ, ನಾವು AW ಹೆಸ್ಕೊಂಬರ್ಗೆ ಮಾತಾಡಿದ್ದೀವಿ. ಅವರು ಏರಿಯಾದಲ್ಲಿ ಇರುವಂಥ ಇದು ಏನು ವಿದ್ಯುತ್ ಬಳಕೆದಾರರು ಇದಾರಲ್ಲ, ಸೊ ಅದರದ್ದು RR ನಂಬರು ಮತ್ತು ಓನರು ಅದು ಹೆಸರು ಹಾಕಿ ರೆಡಿ ಮಾಡಿಸ್ತಾ ಇದ್ದಾರೆ. ಅದನ್ನು ಕೂಡ ನೀವು ಕೊಡ್ತೀವಿ. ಸೊ ಓನರ್ ಹೆಸರು ನಿಮ್ಗೆ ಸಿಕ್ಬಿಟ್ರೆ ಆ ಮನೆಗೆ ಹೋಗಿ ಓಕೆ, ನಮ್ಮ ಸೈಡಿಂದ ಕೂಡ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಓಕೆ, ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ, ಧನ್ಯವಾದಗಳನ್ನ. ಈ ಇಶ್ಯೂಸ್ ಏನಿದಾವಲ್ಲ ಅಟೆಂಡ್ ಮಾಡೋಣ. ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ದುಡ್ಡ ಇದು ಮಾಡೋದು ಬೇಡ. ಒಂದೊಂದು ಪ್ರಾಬ್ಲಮನ್ನು ಅಟೆಂಡ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಹೇಳಿದಾಗೆ ಆ್ಯಪ್ ಇಶ್ಯೂಸ್ ಎಲ್ಲ ಸಾಲ್ವ್ ಆದರೆ ಕೂಡ ನೀವು 10ರಿಂದ 12 ದಿನದಲ್ಲಿ ಇದನ್ನು ಮಾಡಿ ಮುಗಿಸ್ತೀರಿ ಅನ್ನೋ ಭರವಸೆ ನನಗಿದೆ. ಧನ್ಯವಾದಗಳು.